ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮಗೆ ರಿಸಲ್ಟು ಅನೌನ್ಸ್ ಆಗಿದೆ. ಎಲ್ಲರೂ ಚೆಕ್ ಮಾಡ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇನ್ನು ಒಳ್ಳೆಯ ರಿಸಲ್ಟ್ ಬಂದವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕಗಳನ್ನು ಪಡೆದಿಲ್ಲ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣ ಕೂಡ ಆಗಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ವಾಟ್ ನೆಕ್ಸ್ಟ್ ಅಂಥೇಳಿ ನಾವು ಇವತ್ತು ಒಂದಿಷ್ಟು ಚರ್ಚೆ ಮಾಡೋದಾದರೆ, ಏನಿಲ್ಲ, ತಮಗೆ ರಿಸಲ್ಟ್ ಏನಾದರೂ ಕಡಿಮೆ ಬಂದಿದ್ದರೆ ಇಲ್ಲಿ 2 ಆಪ್ಷನ್ ಇದೆ. ಒಂದು ಏನು ಅಂತ ಹೇಳಿದ್ರೆ, ಎಕ್ಸಾಮ್ 2ಗೆ ಅಟೆಂಡ್ ಆಗಿ ಯಾವ ಸಬ್ಜೆಕ್ಟ್ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೋ, ಒಂದು 2-3 ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟನ್ನು ಎಕ್ಸಾಮನ್ನು ಬರಲಿಕ್ಕೆ ಹೋಗಬೇಡಿ. ಯಾವ ಸಬ್ಜೆಕ್ಟ್ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದ ಅಂಥ ಒಂದು 2-3 ಸಬ್ಜೆಕ್ಟನ್ನು ಎಕ್ಸಾಮ್ 2ಗೆ ಅಟೆಂಡ್ ಮಾಡಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕಂದರೆ ಎಕ್ಸಾಮ್ 2 ಕೂಡ ಮೇನಲ್ಲಿ ನಡೆಯೋದ್ರಿಂದ ಮುಂದೆ ನಿಮ್ಮ ಕಾಲೇಜ್ಗೆ ಅಡ್ಮಿಷನಿಗೆ ಕೂಡ ಏನೋ ಅಂಥ ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. ಒಂದು, ಇನ್ನು ಏನಾದರೂ ವಿದ್ಯಾರ್ಥಿಗಳು ತಾವು ಒಳ್ಳೆಯ ರಿಸಲ್ಟನ್ನು ನಾವು ಚೆನ್ನಾಗಿ ಎಕ್ಸಾಮನ್ನ ಬರೆದಿದ್ವಿ, ಆದರೂ ನಮಗೆ ಮಾರ್ಕ್ಸ್ ಬಂದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇದೆ ಮಾರ್ಕ್ಸ್ ಬರ್ತವೆ ಅಂಥೇಳಿ ನಿಮಗೇನಾದರೂ ಆ ಥರ ಕಾನ್ಫಿಡೆನ್ಸ್ ಇದ್ದರೆ ತಾವೇನು ಮಾಡ್ಬೋದು, ಯು ಕ್ಯಾನ್ ಗೋ ಫಾರ್ ರೀವ್ಯಾಲ್ಯೂಯೇಷನ್ಸ್. ಈ ರೀವ್ಯಾಲ್ಯೂಯೇಷನ್ ಆಗಬೇಕು ಅಂತ ಹೇಳಿದ್ರೆ ಅದು ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಾಮ್ 2ಗೆ ಯಾವ ಥರ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಕೂಡ ಇಲ್ಲಿದೆ. ಒಂದು ನಿಮಿಷ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ 6ನೇ ಅಡ್ರೆಸ್ ಮಲ್ಲೇಶ್ವರ ಬೆಂಗಳೂರು ಅಂತಿದೆ. ಇಲ್ಲಿ ನೋಡ್ಬೋದು, 2025ರ SLC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳ ನೋಂದಣಿ ಮಾಡಿಕೊಳ್ಳಲು ಕುರಿತು ಮಾರ್ಗಸೂಚಿ ಅಂತಿದೆ. ಅಂದರೆ ಯಾವ ವಿದ್ಯಾರ್ಥಿಗಳು ಪುನರಾವರ್ತಿತ ವಿದ್ಯಾರ್ಥಿಗಳಾಗಿರ್ಬೋದು, ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಂದರೆ ನಾವೇನು ಈಗ ನಾಟ್ ಕಂಪ್ಲೀಟೆಡ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಈ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಒಂದು, ಮತ್ತು ಇನ್ನೂ ನಾವು ರಿಸಲ್ಟ್ ನಾವು ಪಾಸ್ ಆಗಿದ್ದೀವಿ, ಅದು ಕೂಡ ಇನ್ನೊಂದಿಷ್ಟು ನಾವು ಅಂದ್ಕೊಂಡಷ್ಟು ಇನ್ನೂ ಮಾರ್ಕ್ಸ್ ಬಂದಿಲ್ಲ, ಇನ್ನೂ ನಾವು ಫಲಿತಾಂಶವನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೂ ಕೂಡ ಏನು ಮಾಡ್ಬೋದು, ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ ಇದೆ. ಇಲ್ಲಿ ನೋಡ್ಬೋದು, ನೀವೇನಾದರೂ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಶಾಲೆಗೆ ಹೋಗಿ ನಿಮ್ಮ ಮುಖ್ಯ ಗುರುಗಳನ್ನು ಭೇಟಿ ಮಾಡಬೇಕಾಗತ್ತೆ. ಭೇಟಿ ಮಾಡಿದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶುಲ್ಕವನ್ನು ನೀವು ನಿಮ್ಮ ಹೆಡ್ಮಿಸ್ಟ್ರೆಸ್ಗೆ ಏನಾದರೂ ತಲುಪಿಸಿದ್ರೆ ಅವ್ರು ಏನು ಮಾಡ್ತಾರೆ, ತಮ್ಮ ಶಾಲಾ ಲಾಗಿನಲ್ಲಿ ನಿಮಗೆ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದಿಷ್ಟು ನೋಡ್ಬೋದು ಇಲ್ಲಿ ಶುಲ್ಕ ವಿವರಗಳಂತಿದೆ. ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, SLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ, ಅಂದರೆ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅಂದರೆ ಈಗ ಯಾರು ಫೇಲ್ ಆಗಿದಾರಲ್ಲ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ಫ್ರೀ ಇರುತ್ತೆ ಅವರಿಗೆ, ಆಯಿತಾ. ಇನ್ನು ರಿಸಲ್ಟ್ ನಾವು ಪಾಸ್ ಆಗಿದ್ದೀವಿ ಆದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಕೆಳಗಿನಂತೆ ಶುಲ್ಕವನ್ನು ಭರಿಸಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ವಿಷಯಕ್ಕೆ ಎಷ್ಟಿದೆ ಅಂತೇಳಿದ್ರೆ 427 ಇದೆ. PUCದವ್ರಿಗೆ ಕೂಡ ಇದನ್ನೇ ಪ್ರೊಸೀಜರ್ನ ಫಾಲೋ ಮಾಡಿದೆ. ಅದೇ ಥರ ಇಲ್ಲಿ ಟೆಂಪ್ರರಿ ಕೂಡ ಇದೆ, ನಿಮಗೂ ಅದೇ ಅವಕಾಶ ಇದೆ. ಫೇಲ್ ಆದವ್ರಿಗೆ ಶುಲ್ಕ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಶುಲ್ಕ ಕಟ್ಟಬೇಕಾಗುತ್ತೆ. ಒಂದು ವಿಷಯಕ್ಕೆ ನೋಡ್ಬೋದು 427 ಇದೆ, 2 ವಿಷಯಕ್ಕೆ 532 ಇದೆ, 3 ಅಥವಾ 3ಕ್ಕಿಂತ ಮೇಲ್ಪಟ್ಟ ವಿಷಯಗಳೇನಾದರೂ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 716 ಲಾಸ್ಟು, ಇದಕ್ಕಿಂತ ಹೆಚ್ಚಿಗೆ ಅಮೌಂಟ್ ಇರೋದಿಲ್ಲ ಸ್ನೇಹಿತರೆ. ಇದು ಇಂಪ್ರೂವ್ಮೆಂಟ್ ಮಾಡುವಂಥ ವಿದ್ಯಾರ್ಥಿಗಳು ಕಟ್ಟಬೇಕಾದಂಥ ಶುಲ್ಕ. ಫೇಲ್ ಆದಂಥ ವಿದ್ಯಾರ್ಥಿಗಳು ಯಾವುದೇ ಥರದ ಶುಲ್ಕ ಇರೋದಿಲ್ಲ. ಇಲ್ಲಿ ಹೇಳಿದ್ದಾರೆ ನೋಡ್ಬೋದು, ಪರೀಕ್ಷೆಯನ್ನು ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ, ಅಂದರೆ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಪರೀಕ್ಷಾ ಶುಲ್ಕನ ವಿನಾಯಿತಿ ಇದೆ. ಮತ್ತು ನೋಡ್ಬೋದು, ಇದು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಸಿದೆ. ಅಂದರೆ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕಿದೆ, ನೀವು ಮಾಡಲ್ಲ, ನಿಮ್ಮ ಮುಖ್ಯ ಗುರುಗಳು ಮಾಡ್ತಾರೆ ತಮ್ಮ ಶಾಲಾ ಲಾಗಿನಲ್ಲಿ, ಅವ್ರಿಗೆ ನೀವು ತಿಳಿಸ್ಬೇಕಾಗತ್ತೆ ಅಷ್ಟೇ. ಮಂಡಳಿ ಜಾಲತಾಣದ ಶಾಲಾ ಲಾಗಿನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ 10/5/2025 ಏನಾಗುತ್ತೆ, ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇ ಇರುತ್ತೆ. 12/5/2025 ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು. 12/5/2025 15/5/2025 ಏನು ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಂಕಿಗೆ ಚಾನಲನ್ನು ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಅಮೌಂಟನ್ನು ತುಂಬಬೇಕಾಗುತ್ತೆ. ಇಲ್ಲಿ ಲಾಸ್ಟ್ ಡೇಟ್ ನೋಡ್ಬೋದು, 10/5/2025 ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇಲ್ಲಿ ನೀವು ವಿದ್ಯಾರ್ಥಿಗಳು ಇನ್ನೊಂದು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು,
2025 ಪರೀಕ್ಷೆ 1ರಲ್ಲಿ ಪೂರ್ಣಗೊಳಿಸಿದ ಅಂದರೆ ನಾಟ್ ಕಂಪ್ಲೀಟ್ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಛಾಯಾಪ್ರತಿ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದಲ್ಲಿ ಫಲಿತಾಂಶಕ್ಕೆ ಕಾಯ್ದೆ 2025 SLC ಪರೀಕ್ಷೆ ಎರಡಕ್ಕೆ ನಿಗದಿತ ದಿನಾಂಕಗಳಿಗೆ ನೋಂದಾಯಿಸಿಕೊಳ್ಳೋದು ಕಡ್ಡಾಯವಾಗಿರ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ಗೆ ಏನಾದರೂ ನೀವು ಹಾಕಿದರೆ ಅಥವಾ ಜೆರಾಕ್ಸ್ ಕಾಪಿಗೆ ಅಪ್ಲಿಕೇಶನ್ ಹಾಕಿದರೆ ಅದು ರಿವ್ಯಾಲ್ಯೂಯೇಷನ್ ನೀವು ರಿವ್ಯಾಲ್ಯೂಯೇಷನ್ದು ರಿಸಲ್ಟ್ ಬರೋ ಒಳಗಾಗಿ ಈ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡೋದು ಡೇಟ್ ಮುಗಿದು ಬಿಡುತ್ತೆ. ಇಲ್ಲಿ ನೋಡ್ಬೋದು 10/5/2025. ಹಾಗಾಗಿಬಿಟ್ಟು ನೀವೇನು ಅಂತ ಹೇಳಿದ್ರೆ ಆ ರಿಸಲ್ಟ್ ಇನ್ನೂ ಬರಲಿ ಅಂತ ಕಾಯ್ಕೊಂಡು ಕೂಡಬೇಕಾಗಿಲ್ಲ. ನೀವು ಆ ರಿಸಲ್ಟ್ ಬರೋದ್ರೊಳಗಾಗಿ ಅದು ಈ ಡೇಟ್ ಕ್ರಾಸ್ ಆಗಬಾರ್ದು ಅಷ್ಟೇ. ಈ ಡೇಟ್ ಒಳಗಡೆ ನೀವೇನಾದರೂ ಜೆರಾಕ್ಸ್ ಪ್ರತಿಯನ್ನು ತರಿಸಿ ಅದು ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಈ ಡೇಟ್ ಮುಗಿದ್ಮೇಲೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಲಿ ಟೈಮ್ ಕೊಡಲ್ಲ ಅವರು ಬೋರ್ಡ್ನವರು. ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ರಿವ್ಯಾಲ್ಯೂಯೇಷನ್ ಸಂಬಂಧಪಟ್ಟಿರುವಂಥ ಒಂದಿಷ್ಟು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತೇಳಿ ಸ್ವಲ್ಪ ಜೂಮ್ ಮಾಡ್ಕೋಣ. ಇಲ್ಲಿ ನೋಡ್ಬೋದು ಏನು ಅಂತ ಹೇಳಿದ್ರೆ ಪಟ್ಟಿ ಪರಿಶೀಲನೆ ಕುರಿತಂತೆ ಇಲ್ಲಿ ನೋಡ್ಬೋದು ಡೈರೆಕ್ಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಉತ್ತರ ಪತ್ರಿಕಾ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡ್ಬೋದು. ಪ್ರಾರಂಭಿಕ ದಿನಾಂಕ ನೋಡ್ಬೋದು 2/5/2025ರಿಂದ 7/5/2025 ಇರುತ್ತೆ. ಅದು ಇವತ್ತೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಮುಂದೆ 2/5/2025 8/5/2025 ಉತ್ತರ ಪತ್ರಿಕೆ ಮರು ಎಣಿಕೆ ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಅಂದರೆ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಆಗಲಿಕ್ಕೆ 4/5/2025 11/5/2025 ಇದೆ. ಮತ್ತು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಸೌಲಭ್ಯ ಇರಲಿಕ್ಕೆ ಆಫ್ಲೈನ್ ಮೂಲಕ ಚಲನಮುದ್ರಿಸಿಕೊಂಡು ಶುಲ್ಕವನ್ನು ಬ್ಯಾಂಕಿಗೆ B1 K1 ಬ್ಯಾಂಕಿಗೆ ಪಾವತಿಸಲು ನಿಗದಿಪಡಿಸಿದ ದಿನಾಂಕ ಅಂದರೆ ಪೇಮೆಂಟ್ ಮಾಡಲಿಕ್ಕೆ 12/5/2025 ಇದೆ. ಇಲ್ಲಿ ಇನ್ನೊಂದು ನಿಮಗೆ ಡೈರೆಕ್ಟು ಇಲ್ಲಿ ನೋಡ್ಬೋದು ಆನ್ಲೈನ್ ಮೂಲಕ K1ನಲ್ಲಿ ಪಾವತಿಸಿದಲ್ಲಿ ಶುಲ್ಕ ನೋಡ್ಬೋದು. ಸ್ಕ್ಯಾನ್ ಪ್ರತಿಗೆ ಒಂದು ವಿಷಯಕ್ಕೆ 410 ಇದೆ. ಅದಕ್ಕೆ ಇದು ಸ್ಕ್ಯಾನ್ ಪ್ರತಿ ತರಿಸ್ಲಿಕ್ಕೆ ಅಂದರೆ ಜೆರಾಕ್ಸ್ ಪ್ರತಿಯನ್ನು ತರಿಸ್ಲಿಕ್ಕೆ ಅಂದರೆ ರಿವ್ಯಾಲ್ಯೂಯೇಷನ್ ಆಗಬೇಕಂದ್ರೆ ಮೊದಲು ನಿಮ್ಮ ಆನ್ಸರ್ ಜೆರಾಕ್ಸ್ ಸ್ಕ್ರಿಪ್ಟ್ಸನ್ನು ತರಿಸ್ಬೇಕು. ತರಿಸಿ ನೀವು ಒಂದ್ಸಲ ರಿವ್ಯಾಲ್ಯೂಯೇಷನ್ ಮಾಡ್ಕೊಂಡು ಮಾರ್ಕ್ಸ್ ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ದರೆ ರಿವ್ಯಾಲ್ಯೂಯೇಷನ್ ಆಗಬೇಕಾಗುತ್ತೆ. ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಆಗಲಿಕ್ಕೆ ಬರೋಂಗಿಲ್ಲ. ಆ ರಿವ್ಯಾಲ್ಯೂಯೇಷನ್ ಆಗಬೇಕಂದ್ರೆ ಮೊದಲು ಆನ್ಸರ್ ಪ್ರತಿಯನ್ನು ತರಿಸ್ಬೇಕಾಗುತ್ತೆ. ಜೆರಾಕ್ಸ್ ನಿಮ್ಮದು ಮೊಬೈಲ್ನೂ ಬರುತ್ತೆ ಮತ್ತು ಪೋಸ್ಟ್ ಮೂಲಕ ಕೂಡ ಕಳಿಸ್ತಾರೆ. ಅವರು 410 ಒಂದು ಸಬ್ಜೆಕ್ಟಿಗೆ. ಮತ್ತು ಮರುಮೌಲ್ಯಮಾಪನ ಅಂದರೆ ಅದು ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಡೇಟ್ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು 810 ಇದೆ. ಆಫ್ಲೈನ್ ಮೂಲಕ B1 ಮತ್ತು K1ನಲ್ಲಿ ಪಾವತಿಸಿದ ಶುಲ್ಕ ಇದಕ್ಕೆ ನೋಡ್ಬೋದು ಒಂದು ಸಬ್ಜೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ 420 ಇದೆ. ಆಫ್ಲೈನ್ ಚಾನಲ್ ಮುದ್ರಿಸಿಕೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಶುಲ್ಕ ಪಾವತಿಸಿದಲ್ಲಿ 410 ಇದೆ. ಇದು ರಿವ್ಯಾಲ್ಯೂಯೇಷನ್ 810 ಇದೆ ನೋಡಿ. ಪ್ರತಿ ವಿಷಯಕ್ಕೆ ಇಷ್ಟಿರುತ್ತೆ. ಇದು 2 ವಿಷಯ ಆದರೆ ಇನ್ನೂ ಇದ್ರ ಡಬಲ್ ಆಗುತ್ತೆ. ಸ್ಕ್ಯಾನ್ ಪ್ರತಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿ ಉತ್ತರ ಪತ್ರಿಕೆಗಳು ಸ್ಕ್ಯಾನ್ ಮಾಡಿ ಮಂಡಳಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗುವುದು. ಉತ್ತರ ಪತ್ರಿಕೆಗಳು ಅಪ್ಲೋಡ್ ಮಾಡಿದ ಮಾಹಿತಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವ ಮೊಬೈಲ್ ಸಂಖ್ಯೆ ರವಾನಿಸಲಾಗುವುದು ಅಂತ ಇದೆ. ನೋಡ್ಬೋದು ಉತ್ತರ ಪತ್ರಿಕೆಗಳನ್ನು ಏನಂತಂದರೆ ಅಪ್ಲೋಡ್ ಮಾಡಿದ ಮಾಹಿತಿಯನ್ನು ನಿಮ್ಮ ವಿದ್ಯಾರ್ಥಿಗಳು ಅರ್ಜಿ ನೀಡಿರುವ ಮೊಬೈಲ್ ಸಂಖ್ಯೆ ರವಾನಿಸಲು ಸದರಿ ಮಾಹಿತಿ ಸ್ವೀಕರಿಸಿದ ನಂತರ ಅಭ್ಯರ್ಥಿಗಳು ಉತ್ತರ ಪತ್ರಿಕೆ ಮಂಡಳಿ ಜಾಲತಾಣದ ಡೌನ್ಲೋಡ್ ಮಾಡ್ಕೊಳ್ಳೋದು ಸೂಚಿಸಿದೆ. ಅದು ನಿಮಗೆ ಮೊಬೈಲಲ್ಲೇ ಅಲ್ಲೇ ಡೌನ್ಲೋಡ್ ಮಾಡ್ಕೋಗುತ್ತೆ. ರಿವ್ಯಾಲ್ಯೂಯೇಷನ್ ಹಾಕಿರ್ತಿರಲ್ಲ ಅಲ್ಲಿ ನಿಮಗೆ ಡೌನ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ ಅದನ್ನು ರಿವ್ಯಾಲ್ಯೂಯೇಷನ್ ಯಾವ ಥರ ಹಾಕಬೇಕು ಅಂತೇಳಿ. ಇಲ್ಲಿ ಬಂದುಬಿಟ್ಟು ಇಲ್ಲಿನ ಅದು ಲಿಂಕ್ ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಜೂಮ್ ಮಾಡ್ಕೊಂಡು ಕಾಣ್ತಾ ಇದೆ. ಇದು ನೋಡಿ ಯಾವ ಥರ ರಿವ್ಯಾಲ್ಯೂಯೇಷನ್ ಆಗಬೇಕು ಅಂತ ಹೇಳಿದ್ರೆ ಮೊಬೈಲ್ ಆ್ಯಪಲ್ಲ ಕ್ಲಿಕ್ here to apply and download the photo retotaling and revaluation of SLC 2025 exam answer scripts ಅಂತ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡುತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡೋದು ಫೋಟೋ ಕಾಪಿ ರೀಟೋಟ್ಲಿಂಗ್ ಆ್ಯಂಡ್ ರಿವ್ಯಾಲ್ಯೂಷನ್ ಅಂತ ಇದೆ. ಎಕ್ಸಾಮಿನೇಷನ್ 2025 SLC ಅಂತ ಇದೆ. ನೋಡ್ಬೋದು ಇಲ್ಲಿ ಕೂಡ ಅದೇ ಡೇಟ್ ಕೊಟ್ಟಿದ್ದಾರೆ. ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಫಾರ್ 2025 SLC ಎಕ್ಸಾಮಿನೇಷನ್ 1 2/5/2025 ಸ್ಟಾರ್ಟ್ ಆಗುತ್ತೆ. ಇವತ್ತೇ ಸ್ಟಾರ್ಟ್ ಆಗಿದೆ ಇದು.
ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಫೋಟೋ ಕಾಪಿ ಫಾರ್ ದ 2000 SLC ಎಕ್ಸಾಮಿನೇಷನ್ ನೋಡು 7/5/2025 ಲಾಸ್ಟ್ ಡೇಟ್ ಇದೆ. ನೋಡ್ಬೋದು ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್ ಇಲ್ಲಿ ಡೇಟ್ ಬಂದ್ಬಿಟ್ಟು 4/5/2024 ಇದೆ. ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್ ಕ್ಲೋಸರ್ ಡೇಟ್ ಬಂದ್ಬಿಟ್ಟು 11/5/2025. ಮತ್ತು ನೋಡೋದು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ಡೇಟ್ ಬಂದ್ಬಿಟ್ಟು 4/5/2025 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ರಿವ್ಯಾಲ್ಯೂಷನ್ಗೆ ಕ್ಲೋಸ್ ಆಗೋದು 11/5/2025. ಅಂದರೆ ನಿಮಗೆ ಅಲ್ಲಿ ಅಂದರೆ ನೀವು ಎಕ್ಸಾಮ್ 2ಗೆ ಏನು ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ ಅದು 10ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಇಲ್ಲಿ 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೀವು ಇಮಿಡಿಯೇಟಾಗಿ ನೀವು ಆನ್ಸರ್ ಸ್ಕ್ರಿಪ್ಟ್ಸನ್ನು ನಾಳೆನೇ ಅಪ್ಲೈ ಮಾಡಿ, ಇವತ್ತೇ ಅಪ್ಲೈ ಮಾಡಿದ್ರೆ ಆದಷ್ಟು ಬೇಗ ನೀವು 10ನೇ ತಾರೀಕು ಒಳಗಡೆ ಅದೇನಾದರೂ ಜೆರಾಕ್ಸ್ ಪ್ರತಿ ಬಂತು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಅಲ್ಲಿ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಬರೋಲ್ಲ. ಇಲ್ಲಿ ಮಾರ್ಕ್ಸ್ ಏನಾದರೂ ಬರ್ತಾವೆ ಗೊತ್ತಾದರೆ ಡೈರೆಕ್ಟ್ ನೀವು ರಿವ್ಯಾಲ್ಯೂಷನ್ ಹಾಕ್ಬೋದು. ಜಸ್ಟ್ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ರಿವ್ಯಾಲ್ಯೂಷನ್ ಹಾಕ್ಬೇಕಂದ್ರೆ ಈ ಆನ್ಲೈನ್ ಅಪ್ಲಿಕೇಶನಲ್ಲಿ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ SLC 2025 ಎಕ್ಸಾಮಿನೇಷನ್ 1 ಅಂತ ಇರುತ್ತೆ. ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದನ್ನು ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ SLC ರಿಜಿಸ್ಟರ್ ನಂಬರ್ ಇರುತ್ತೆ. ಇಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾವು ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್ ಹಾಕಬೇಕು. ಇದು ರಿಜಿಸ್ಟರ್ ನಂಬರ್ ಹಾಕಿ ವ್ಯೂ ಅಂತ ಕೊಡಿ. ಇಲ್ಲಿ ಎಲ್ಲ ನೀವು ಡೀಟೇಲ್ಸ್ ಏನಿದೆಯಲ್ಲ ಎಲ್ಲ ಓಪನ್ ಆಗುತ್ತದು. ಇಲ್ಲಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ನೀವು ರಿವ್ಯಾಲ್ಯೂಷನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಎಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಫ್ರೀಸ್ ಆಗಿರುತ್ತೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಫೋಟೋ ಕಾಪಿ ಎಲ್ಲ ಫ್ರೀಸ್ ಇರುತ್ತೆ. ಇಲ್ಲಿ ನೀವು ರಿವ್ಯಾಲ್ಯೂಷನ್ ಹಾಕಬೇಕು ಅಂತ ಹೇಳಿದ್ರೆ ನೋಡಿ ಸಬ್ಜೆಕ್ಟ್ ಇದೆ, ಇಲ್ಲಿ ಸಬ್ಜೆಕ್ಟ್ ನೇಮ್ ಇದೆ, ಇಯರ್ ಇದೆ, ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಥಿಯರಿ ಮಾರ್ಕ್ಸ್ ಮತ್ತು ಇಂಟರ್ನಲ್ ಮಾರ್ಕ್ಸ್ ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಇರುತ್ತೆ, ಪಾಸಿಂಗ್ ಇರುತ್ತೆ. ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ರಿವ್ಯಾಲ್ಯೂಷನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಸ್ ಅಂತ ಮಾಡ್ಕೋಬೋದು. ಎಸ್ ಅಂತ ಮಾಡಿದ ತಕ್ಷಣ ಇಲ್ಲಿ ನೋಡಿ 400 ತೋರಿಸ್ತಾ ಇದೆ ಅಮೌಂಟ್, ಈ ಥರ ತೋರಿಸ್ತಾ ಇದೆ. ನೋ ಅಂದ ತಕ್ಷಣ ಹೋಗುತ್ತೆ. ಇಲ್ಲಿ ಎಷ್ಟು ಸಬ್ಜೆಕ್ಟ್ ನೀವು ಬೇಕು ಎಲ್ಲ ಇದ್ರ ಮೇಲೆ ಟಿಕ್ ಮಾಡಬೇಕು. ಮುಂದೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಅಮೌಂಟ್ ತೋರಿಸುತ್ತೆ, ಇಲ್ಲಿ ಟೋಟಲ್ ಅಮೌಂಟ್ ತೋರಿಸುತ್ತಾ. ನೀವು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಮೊಬೈಲ್ ನಂಬರ್ನ ಹಾಕಿ ಇಮೇಲ್ ID ಹಾಕಿ ಇಲ್ಲಿ ಒಂದು ಬಿಡಿ ಆಪ್ಷನ್ ಇದೆ. ಅಡ್ರೆಸ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ, ಆಮೇಲೆ ತಾಲೂಕು ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಅಡ್ರೆಸ್ ಯಾವ ಇದೆ ಅಂತ ಟೈಪ್ ಮಾಡಬೇಕು, ತಾಲೂಕು ಹಾಕಬೇಕು, ಪಿನ್ ಕೋಡ್ ಹಾಕಬೇಕು. ಜನ್ರೇಟ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಜನ್ರೇಟ್ ಆಗುತ್ತೆ. ಆಮೇಲೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದು. ನೀವು ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಟು ಅಪ್ಲೈ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ ಎಲ್ಲ ಪ್ರೊಸೀಜರ್ ನಿಮಗೆ ಇಲ್ಲಿರುತ್ತೆ, ನೋಡ್ಕೋಬೋದು. ಹೌ ಟು ಅಪ್ಲೈ ಫಾರ್ ಫೋಟೋ ಕಾಪಿ ಪೇಜ್ 2 ಇದೆ, ಯಾವ ಥರ ಅಂತ ಇಲ್ಲಿದಿರ್ತಲ್ಲ ಪೇಜ್ 2. ಈ ಥರ ಇದ್ರ ಮೇಲೆ ಅಪ್ಲಿಕೇಶನ್ ಫೋಟೋ ಕಾಪಿ ಅಂತ ಹಾಕಬೇಕು. ಅದಾದಮೇಲೆ ಈ ಥರ ವ್ಯೂ ಕೊಡಬೇಕು. ಆಗಲಿ ನಾನು ತೋರಿಸಿದ್ಮೇಲೆ ನಿಮಗೆ ಈ ಥರ ಸೆಲೆಕ್ಷನ್ ಮಾಡಬೇಕು. OTP ಜನ್ರೇಟ್ ಮಾಡಬೇಕು. ಜನ್ರೇಟ್ ಮಾಡಿದ್ಮೇಲೆ OTP ಎಂಟ್ರಿ ಮಾಡಬೇಕು. OTP ಎಂಟ್ರಿ ಆದ ತಕ್ಷಣ ಪೋಸ್ಟಲ್ ಅಡ್ರೆಸ್ ಟೈಪ್ ಮಾಡಬೇಕು. ಮತ್ತು ಏನಾದರೂ ರೀಸೆಟ್ ಮಾಡಿ ಪೇಮೆಂಟ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಪೇಮೆಂಟ್ ಟೈಪ್ ಬರುತ್ತೆ, ಕ್ಯಾಶ್ ಅಥವಾ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ. ನೀವು ಆನ್ಲೈನ್ ಪೇಮೆಂಟನ್ನು ತೊಗೊಳ್ಳಿ. ಆನ್ಲೈನ್ ಪೇಮೆಂಟ್ ತೊಗೊಂಡು ಯಾವ್ದು ಬ್ಯಾಂಕ್ ಅಂತ ಕ್ಯಾಶ್ ಪೇಮೆಂಟ್ ಇದ್ದರೆ ಬ್ಯಾಂಕನ್ನು ಇದನ್ನು ಮಾಡಬೇಕು, ಚಾನಲ್ ಜನ್ರೇಟ್ ಮಾಡಬೇಕಾಗುತ್ತೆ. ಇಲ್ಲ ಆನ್ಲೈನ್ ಪೇಮೆಂಟ್ ತೊಗೊಂಡ್ರೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ.
ಚಾನಲ್ ಜನ್ರೇಟ್ ಮಾಡೋದು ಈ ಥರ ಚಾನಲ್ ಬರುತ್ತೆ. ನೀವು ಬ್ಯಾಂಕಿಗೆ ತುಂಬಬೇಕಾಗುತ್ತೆ. ಯಾವ ಬ್ಯಾಂಕಿಂದು ಯೂನಿಯನ್ ಬ್ಯಾಂಕು ಇದೆ. ಇದು ಯಾವ ಬ್ಯಾಂಕ ಸೆಲೆಕ್ಷನ್ ಮಾಡ್ಕೋಬೇಕು ನೀವು. ಆಮೇಲೆ ಇಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಮೇಕ್ ಪೇಮೆಂಟ್ ಮೇಲೆ ಈ ಥರ ಬರುತ್ತೆ. ಪೇ ನೌ ಅಂತ ಕೊಡಬೇಕು. ಪೇ ನೌ ಅಂತ ಕೊಟ್ಟ ತಕ್ಷಣ ಇಲ್ಲಿ ಕರ್ನಾಟಕ 1 ಅಂತ ಬರುತ್ತೆ. ಜನರೇಟ್ ಪೇಮೆಂಟ್ ಅಂತ ಮಾಡಬೇಕು. ಮಾಡಿಕೊಂಡು ಕ್ಲಿಕ್ ಇದೆ ಬಟನ್. ನೋಟ್ ಬರುತ್ತೆ. ನೋಟ್ ಆದಮೇಲೆ ಈ ಥರ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಏನಿಲ್ಲ, ಇದು ಸಿಂಪಲ್ ಇರುತ್ತೆ ಪೇಮೆಂಟ್ ಮಾಡೋದು. ಅಪ್ಲಿಕೇಶನ್ ಹಾಕುವಂತ ಇಲ್ಲಿ ನೋಡಿ, ಕ್ಲಿಕ್ ಟು ಡೌನ್ಲೋಡ್ ಫೋಟೋ ಕಾಪಿನ ಯಾವ ಥರ ಡೌನ್ಲೋಡ್ ಬೇಕಿಲ್ಲ ಪ್ರೊಸೀಜರ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ನೋಡಿಕೊಂಡು ರಿವ್ಯಾಲ್ಯೂಷನ್ ಹಾಕಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಯಾವ ಥರ ಹಾಕಬೇಕು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಈ ಥರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಈ ಥರ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ನಂಬರ್ ಹಾಕಬೇಕು. ಅಪ್ಲಿಕೇಶನ್ ಹಾಕಬೇಕು ಅಷ್ಟೇ, ಮತ್ತೇನಿಲ್ಲ ಸ್ನೇಹಿತರೆ. ಮತ್ತೇನಾದ್ರು ಅಪ್ಡೇಟ್ಸ್ ನಾನು ತಿಳಿಸ್ತಾನೆ. ಈಗ ಇನ್ನೊಂದು ಏನು ಡೌಟ್ ಇದೆ ಅಂತ ಹೇಳಿದ್ರೆ, ಎಕ್ಸಾಮ್ 2ಗೆ ಬರೆಯುವಂಥ ವಿದ್ಯಾರ್ಥಿಗಳು ಏನಾದರೂ ಎಕ್ಸಾಮ್ 2ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದರೆ ಹೇಗೆ ಅಂತ ಡೌಟ್ ಇದೆ. ಏನಿಲ್ಲ, ನೀವು ಮೊದಲಿನ ಮಾರ್ಕ್ಸನ್ನೇ ಎಕ್ಸಾಮ್ 1 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಜಾಸ್ತಿ ಆದರೆ ಈ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲ ಮಾರ್ಕ್ಸನ್ನು ಮೊದಲಿನಂತೆ ಕಮ್ಮಿ ಬಂದರೆ ಎಕ್ಸಾಮ್ 1 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಥ್ಯಾಂಕ್ ಯು.